ಎಲ್ಲ ಬರಲಿಲ್ಲ. ಅದಕ್ಕಾಗಿ ನಮ್ಮ ಭಾರತದ ಮೇಲೆ 100% ಟ್ಯಾರಿಫ್ ಫ್ರೀ, 50 ಟ್ಯಾರಿಫ್ ಫ್ರೀ ಅಂತ ನಮ್ಮ ಮೋದಿ ಅವರು ಹಂಚಿಟ್ರು. ಮತ್ತು ಜೊತೆಗೆ ನಾನು ಯುದ್ಧ ನಿಲ್ಲಿಸಿದ್ನಿ, ಇಲ್ಲಾಂದ್ರೆ ಯುದ್ಧ ಆಗ್ತಾಯಿತ್ತು. ಪಾಕಿಸ್ತಾನ ಅನುಭವ ರೆಡಿ ಮಾಡ್ಬೋದು, ನಾನು ನಿಲ್ಲಿಸಿದ್ದು ನಿಮ್ಗೆ ಉಪಕಾರ ಮಾಡಿದ್ದೀನಿ ಇಂಡಿಯನ್ಸ್ಗೆ ಅಂತೇಳಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ನಾವು ಗೆಲ್ಲೂ ಸಾಧ್ಯತೆಯನ್ನು ಬಿಟ್ಟು ಕೊಡೋಂಗೆ ಮಾಡಿದ್ರು ಟ್ರಂಪ್ ಸಾಹೇಬರು. ಟ್ರಂಪ್ರಿಂದಾಗಿ ನಮ್ಮ ಆರ್ಥಿಕ ವ್ಯವಸ್ಥೆನೂ ದಿವಾಳಿತೆ ಹೋಗಿಬಿಟ್ಟದೆ ಇವತ್ತು. ಯಾಕಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆ ಈ ಕಾರ್ಪೊರೇಟ್ಗಳ ಮೇಲೆ ಬಂದು ನಿಂತದ. ಕಾರ್ಪೊರೇಟ್ಗಳ ಅಮೇರಿಕ ಜೊತೆ ಸಂಬಂಧ, ಅಮೇರಿಕ ಜೊತೆ ವ್ಯವಹಾರ ಅವ್ರದ್ದೆಲ್ಲ. ಭಾರತಕ್ಕೆ ಅವ್ರಿಗೆ ಲಾಭ ಇಲ್ಲ ಈ ಕಾರ್ಪೊರೇಟ್ಗಳಿಂದ. ಅಲ್ಲಿ ಹೋಗಿ ಅಡಿ ಕೂಡ್ರಾಗ ಒಂದು ಯೋಗ್ಯ ಸ್ಥಳ ಆದಂಗೆ ಹೋಗಿಬಿಟ್ಟದು. ಎಷ್ಟು ದಿನ ಹೋಗಲಿಲ್ಲ ಯುರೋಪಕ್ಕೆ ಮತ್ತು ಅಮೇರಿಕಾಗೆ ನಮ್ಮಲ್ಲಿ ಈ ಕಾರ್ಪೊರೇಟ್ಗಳು. ಇಡೀ ದೇಶದ ಅರ್ಥವ್ಯವಸ್ಥೆ ಕೇವಲ 304 ಜನ ಕಾರ್ಪೊರೇಟ್ ಕೈ ಸಿಕ್ಕೊಂಡು ಹೋಗಿಬಿಟ್ಟದು. ಅವರೆಲ್ಲರೂ ಹೆಚ್ಚು ಕಡಿಮೆ ಅಮೇರಿಕ ಜೊತೆ ಸಂಬಂಧ ಇಟ್ಕೊಂಡವ್ರಾಗ್ಯಾರ. ನಮ್ಮನ್ನು ಆರ್ಥಿಕವಾಗಿ ದೇವಳ ಬೀಸಿದ್ರು ಭಾರತವನ್ನು. ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಅನಾಥ ಮಾಡಿಬಿಟ್ರು ಟ್ರಂಪ್ ಸಾಹೇಬರು. ರಷ್ಯಾದಿಂದ ಎಣ್ಣೆ ಖರೀದಿ ಮಾಡುವಂಗಿಲ್ಲ, ಚೈನಾ ದೋಸ್ತಿ ಮಾಡುವಂಗಿಲ್ಲ, ನಮ್ಮ ವಸ್ತು ನೀವು ಕಳ್ಕೋಬೇಕು, ನಮಗೆ ಕೊಂಡ್ಕೊಂಡು ನೀವು 18% ಟ್ಯಾರಿಫ್ ಕೊಡಬೇಕು, ನಾವೇನಾದರೂ ನಿಮ್ಗೆ ಕಳಿಸಿದೀವಪ್ಪ ಅಂತಂದ್ರೆ ಆಮದು ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಅವ್ರಿಗೆ 18% ಕೊಡಬೇಕು. ನಾವು ರಫ್ತು ಮಾಡಿದ್ರೆ ಅಲ್ಲಿಗೆ ಅವ್ರ ಮೇಲೆ ಟ್ಯಾರಿಫ್ ಏರಿಸ್ತಾರೆ. ಎರಡೂ ಕಡೆ ಹೊಡಿಯುವಂಥ ಜೀರೋ ಆಮದ. ಆ್ಯಕ್ಚುಲಿ ರಫ್ತು ನಾವೇನು ಮಾಡ್ತೀವಿ, ಆ ವಸ್ತುವಿಗೆ 18% ನಾವು ಅಲ್ಲಿ ಕೊಡಬೇಕು ಟ್ಯಾಕ್ಸ್ ಎಕ್ಸ್ಟ್ರಾ. ಆಮದು ಮಾಡೋದು ಜೀರೋ. ಹೀಗಾಗಿ ಆಮದು ಮಾಡೋದು ನಮಗೆ ಏನು ಲಾಭ ಇಲ್ಲ, ಅದು ರಫ್ತು ಮಾಡೋದು ನಮಗೆ ನುಕ್ಸಾನ. ಅದಕ್ಕೂ ಒಪ್ಕೊಂಡ್ರೆ ಮೋದಿ ಸಾಹೇಬ್ರು 50 18 ನಿಲ್ಲಿಸರು ಉಪಕಾರ ಮಾಡಿದ್ರು ಅಂತೇಳಿ. ಅದನ್ನು ದೊಡ್ಡ ಜಾತ್ರೆ ನಂಗೆ ಮಾಡಿದ್ರು ನಮ್ಮ BJP ಸಹೋದರರು. ನಾ ಯಾಕೆ ಮಾತಾಡ್ತಿದ್ದೀನಪ್ಪ ಅಂತಂದರೆ, ಇವು ಸ್ಪಷ್ಟವಾಗಿ ಅಮೇರಿಕೆಯ ಅರ್ಥನೀತಿ, ವಿದೇಶಾಂಗ ನೀತಿಗಳನ್ನ ಫಾಲೋ ಮಾಡಿದ್ರೆ ಇವತ್ತು ನಾವು ರಷ್ಯಾದಿಂದ ದೂರ ಅದು. ನಮ್ಗೆ 30% ಕಡಿಮೆ ರೇಟ್ ನಮ್ಗೆ ಆಯಿಲ್ ಕೊಡ್ತಾಯಿದ್ರು ಅವರು. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನು ಸಿಗುತ್ತೆ ತೊಗೊಳಪ್ಪ ನೀವು ಕೊಡ್ತೀವಿ ನಾವು ತೊಗೊಳ್ರಿ ಅಂತ ಹೇಳಿದ್ರು. ಇದು ನೋಡಿ ದೋಸ್ತಿ ಇಟ್ಕೊಂಡಂಗೆ ಆಯಿತು, ಲಾಭ ಮಾಡ್ಕೊಳ್ಳಿ ಹೆಚ್ಚಿದ್ರು. ಯುರೋಪ್ಗೆ ನಾವು ಎಣ್ಣೆ